If each edge of a solid cube is increased by 100%, then the percentage increase in its surface area is. ಇಲ್ಲಿ ಸರ್ಫೇಸ್ ಏರಿಯಾ ಅಂತಂದರೆ ಟೋಟಲ್ ಸರ್ಫೇಸ್ ಏರಿಯಾ ಅಂತಲೇ ನಾವು ಕನ್ಸಿಡರ್ ಮಾಡಬೇಕು. ಯಾವುದ್ರ ಬಗ್ಗೆ ಮಾತಾಡ್ತಾ ಇರೋದು? ಕ್ಯೂಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ಯೂಬ್ನ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಫಾರ್ಮುಲಾ ಏನಿದೆ ಅಂತಂದರೆ 6L². ಇಫ್ L ಈಸ್ ದ ಲೆಂತ್ ಆಫ್ ಒನ್ ಎಡ್ಜ್, L ಅನ್ನೋದು ಒಂದು ಎಡ್ಜಿನ ಲೆಂತ್ ಆಗಿತ್ತು ಅಂತಂದರೆ ಟೋಟಲ್ ಸರ್ಫೇಸ್ ಏರಿಯಾ ಫಾರ್ಮುಲಾ ಏನೆಂದರೆ 6L² ಅಂತ ಇದೆ. 6 ಫೇಸಸ್ ಇರೋದ್ರಿಂದ ಮತ್ತು ಪ್ರತಿ ಫೇಸು ಸ್ಕ್ವೇರ್ ಫೇಸ್ ಆಗಿರೋದ್ರಿಂದ, ಸ್ಕ್ವೇರ್ ಶೇಪಲ್ಲಿ ಇರೋದ್ರಿಂದ 6L² ಬರ್ತದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಪ್ರತಿ ಎಡ್ಜನ್ನು 100% ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಒಂದು ವೇಳೆ ಎಲ್ ಅನ್ನೋದು ಲೆಂತ್ ಆಫ್ ಎಡ್ಜ್ ಆಗಿತ್ತು ಅಂತಂದರೆ ಆವಾಗ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ ಏನಾಗಿರುತ್ತೆ ಅಂತಂದರೆ 6L² ಆಗಿರ್ತದೆ. ಆದರೆ ಇಲ್ಲಿ 100% ಇನ್ಕ್ರೀಸ್ ಮಾಡೋದಂದರೆ ಅರ್ಥ ಏನು? ಈಗ ಫಾರ್ ಎಕ್ಸಾಂಪಲ್ ಲೆಂತ್ ಆಫ್ ಒನ್ ಎಡ್ಜ್ 10 ಸೆಂಟಿಮೀಟರ್ ಇತ್ತು ಅಂತ ಅಂದ್ಕೊಳ್ರಿ. 50% ಇನ್ಕ್ರೀಸ್ ಮಾಡ್ತೀನಿ ಅಂತಂದರೆ ಅದರಲ್ಲಿ 5 ಸೆಂಟಿಮೀಟರ್ ಜಾಸ್ತಿ ಮಾಡೋದು ಅಂತ ಅರ್ಥ. ಸೊ 10ನಲ್ಲಿ 50% ಅಂದರೆ 5 ಸೆಂಟಿಮೀಟರ್ ಜಾಸ್ತಿ ಮಾಡ್ತೀನಿ. ಅಂದರೆ ಹೊಸ ಕ್ಯೂಬ್ ಏನಿರುತ್ತಲ್ಲ ಅದರ ಎಡ್ಜಿನ ಲೆಂತ್ ಎಷ್ಟಿರುತ್ತೆ ಅಂತಂದರೆ 15 ಸೆಂಟಿಮೀಟರ್ ಇರ್ತದೆ. ಮೊದಲು 10 ಇತ್ತು, 5 ಜಾಸ್ತಿ ಆಯಿತು 50% ಆದ ಸಲುವಾಗಿ. ಸೊ 15 ಸೆಂಟಿಮೀಟರ್ ಹೊಸ ಕ್ಯೂಬ್ನ ಲೆಂತ್ ಆಗಿರ್ತದೆ, ಎಡ್ಜಿನ ಲೆಂತ್. ಇಲ್ಲಿ 100% ಅಂದರೆ ಅರ್ಥ ಅದು ಎಷ್ಟಿತ್ತೋ ಅಷ್ಟನ್ನು ಜಾಸ್ತಿ ಮಾಡೋದು ಅಂತ. 10 ಸೆಂಟಿಮೀಟರ್ ಇದ್ದರೆ ಹೊಸದಾಗಿ 10 ಸೆಂಟಿಮೀಟರ್ನೇ ಜಾಸ್ತಿ ಮಾಡೋದು ಅಂತ ಅರ್ಥ, ಯಾಕಂದರೆ 100% ಅಂತ ಹೇಳಿದ್ದಾರೆ. ಹಾಗಾಗಿ ಸೊ ಇಲ್ಲಿ ಎಲ್ಲಿದೆ ಅಂತಂದರೆ ಹೊಸ ಕ್ಯೂಬ್ ಏನಿದೆಯಲ್ಲ, ಇನ್ಕ್ರೀಸ್ಡ್ ಕ್ಯೂಬ್ ಏನಿದೆಯಾ ಅದರ ಲೆಂತ್ ಎಷ್ಟಿರುತ್ತೆ ಅಂತಂದರೆ 2L ಇರ್ತದೆ, ಲೆಂತ್ ಆಫ್ ಎಡ್ಜ್. ಯಾಕಂದರೆ 100% ಇನ್ಕ್ರೀಸ್ ಮಾಡ್ತಾರೆ. ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ಅನಲೈಸ್ ಮಾಡ್ಬೋದು. ಏನಂತಂದರೆ 100% ಆಫ್ ದ ಎಡ್ಜ್ ಅಂತ ಹೇಳ್ತಾನೆ. ಸೊ 100% ಆಫ್ ಇದು ಇನ್ಕ್ರೀಸ್ ಆಗ್ತಾ ಇರೋದು ಯಾವುದ್ರದ್ದು? ಎಡ್ಜ್ ಏನಿದೆ ಅದರ 100% ಅಂತ ಹೇಳಿದಾನಲ್ಲ, 100% ಆಫ್ ಎಲ್. ಪರ್ಸೆಂಟ್ ಅಂದರೆ ಗೊತ್ತಿರ್ಬೋದು ನಿಮಗೆ, ಡಿವೈಡೆಡ್ ಬೈ 100 ಅಂತ. ದೇರ್ ಫೋರ್ ಇದನ್ನು ನಾವು 100/100 ಆಫನ್ನು ಇಂಟು ಅಂತ ಬರ್ಕೊಂಡ್ರೆ ಈಕ್ವಲ್ ಟು ಎಲ್. ಏನಿದು? ಇಷ್ಟು ಇನ್ಕ್ರೀಸ್ ಮಾಡ್ತಾರೆ ಅಂತ. ಮೊದಲು ಎಲ್ ಇತ್ತು ಲೆಂತ್ ಆಫ್ ಎಡ್ಜು, ಇನ್ಕ್ರೀಸ್ ಮಾಡಿರೋದು ಎಲ್ ಯೂನಿಟ್ಸ್ ಇದೆ. ಸೊ ಲೆಂತ್ ಆಫ್ ನ್ಯೂ ಎಡ್ಜ್ ಎಷ್ಟಾಗುತ್ತೆ ಅಂತಂದರೆ 2L ಆಗ್ತದೆ. ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ 2L. ಇದೇನಿದು? ಲೆಂತ್ ಆಫ್ ಎಡ್ಜ್ ಇದು. ಹಾಗಾದರೆ ಈಗ ಹೊಸ ಸರ್ಫೇಸ್ ಏರಿಯಾ ಏನಾಗಿರುತ್ತೆ ಅಂತಂದರೆ 6 × L² ಅಂತಂದರೆ ಮತ್ತೆ 2L² ಅಂತ ಬರೀಬಾರ್ದು, 2L² ಆಗ್ತದೆ. ಯಾಕಂದರೆ ಎಲ್ ಅನ್ನೋದು ಲೆಂತ್ ಆಫ್ ಎಡ್ಜು, ಇಲ್ಲಿ ಲೆಂತ್ ಆಫ್ ಎಡ್ಜು 2L. ಹಾಗಾಗಿ 2L² ಇದೇನಾಗಿರುತ್ತೆ ಅಂತಂದರೆ ಹೊಸ ಕ್ಯೂಬ್ನ ಸರ್ಫೇಸ್ ಏರಿಯಾ ಆಗಿರುತ್ತದೆ. ಹೊಸ ಕ್ಯೂಬ್ನ ಸರ್ಫೇಸ್ ಏರಿಯಾ ಇಷ್ಟ ಆಯಿತು. 6 × 2ನ ಸ್ಕ್ವೇರ್ ಮಾಡಿದರೆ 4, ಎಲ್ನ ಸ್ಕ್ವೇರ್ ಮಾಡಿದರೆ L². 6 4 24L². ಬಟ್ ನಮಗೆ ಬೇಕಾಗಿರೋದು ಏನು ಗೊತ್ತಾ? ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ಇಟ್ಸ್ ಸರ್ಫೇಸ್ ಏರಿಯಾ. ಅಂದರೆ ಎಷ್ಟು ಇನ್ಕ್ರೀಸ್ ಆಯ್ತಲ್ಲ ಅದನ್ನು ಪರ್ಸೆಂಟೇಜಲ್ಲಿ ನಾವು ಹೇಳಬೇಕು. ಹೊಸ ಸರ್ಫೇಸ್ ಏರಿಯಾ ಇಷ್ಟಿದೆ, ಹಳೆ ಸರ್ಫೇಸ್ ಏರಿಯಾ ಇಷ್ಟಿದೆ. ಎಷ್ಟು ಇನ್ಕ್ರೀಸ್ ಆಯಿತು ಅಂತಂದರೆ 24L² ಮೈನಸ್ 6L². ಸೊ ಇನ್ಕ್ರೀಸ್ ಆಗಿರೋದೆಷ್ಟು? 24ರಲ್ಲಿ 6 ಹೋದರೆ 18, 18L². ಇಷ್ಟು ಇನ್ಕ್ರೀಸ್ ಆಗಿದೆ. ಇದನ್ನು ಪರ್ಸೆಂಟೇಜಲ್ಲಿ ಹೇಳಬೇಕು. ಹಾಗಾದರೆ ಇದನ್ನು ಯಾವ ರೀತಿ ಹೇಳ್ತೀವಿ ಅಂದರೆ 18L² ಇನ್ಕ್ರೀಸ್ ಆಗಿರೋದು ಡಿವೈಡೆಡ್ ಬೈ ಆ್ಯಕ್ಚುಯಲ್ ಸರ್ಫೇಸ್ ಏರಿಯಾ. ಕಾಸ್ಟ್ ಯಾವುದು ಪ್ರಾಫಿಟ್ ಪರ್ಸೆಂಟು ಅಥವಾ ಗೇನ್ ಲಾಸ್ ಪರ್ಸೆಂಟೆಲ್ಲ ಫೈಂಡ್ ಮಾಡ್ತೀವಲ್ಲ ಆ ರೀತಿ. ಪ್ರಾಫಿಟ್ ಪರ್ಸೆಂಟ್ ಈಕ್ವಲ್ ಟು ಪ್ರಾಫಿಟ್ ಬೈ ಕಾಸ್ಟ್ ಪ್ರೈಸ್ ಇಂಟು 100 ಬರೀತೀವಲ್ಲ. ಸೊ ಅದೇ ರೀತಿ ಇನ್ಕ್ರೀಸು ಡಿವೈಡೆಡ್ ಬೈ ಆ್ಯಕ್ಚುಯಲ್ ಸರ್ಫೇಸ್ ಏರಿಯಾ. ಆ್ಯಕ್ಚುಯಲ್ ಸರ್ಫೇಸ್ ಏರಿಯಾ ಎಷ್ಟಿತ್ತು? 6L² ಇಂಟು 100 ಪರ್ಸೆಂಟೇಜಲ್ಲಿ ಬೇಕಾಗಿದೆ. ಹಾಗಾಗಿ L² ಕ್ಯಾನ್ಸಲ್ ಆಯಿತು. 6 1 6 3 18, 3 × 100 ಈಕ್ವಲ್ ಟು 300. ಆ್ಯಕ್ಚುಲಿ ಇದು 300% ಇನ್ಕ್ರೀಸ್ ಆಗಿರೋದು. ಎಷ್ಟು ಪರ್ಸೆಂಟು? 300% ಇನ್ಕ್ರೀಸ್ ಆಗಿದೆ. ಸೊ ಆಪ್ಷನ್ 3 ಈಸ್ ಕರೆಕ್ಟ್.